ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಇವತ್ತು ಲೇಟಾಗಿ ಬೇರೆ ಎದ್ದೇನಿ, ಬಸ್ಸಿಗೆ ಬೇರೆ ಲೇಟ್ ಆಗತೈತಿ. ನಡೀರಿ ಹೋಗುನಂತ. ಜಸ್ಟ್ ಬಂದೆ ರೀ ಬೆಳಗಾವಿಗೆ. ನಾನು ಇವತ್ತೊಂದು ಪಜಿತಿ ಮಾಡ್ಕೊಂಡೇನಿ, ಅದೇನಂತ ಹೇಳ್ತೀನಿ ನಡೀರಿ ನಿಮ್ಗೆ. ಅಯ್ಯೋ ಶಿವನೇ, ಯಾಕೆ ಇಷ್ಟು ನಗಾತೇನಂದ್ರೆ ಈ ಕಡೆ ಒಂದು ಖುಷಿಗೂ ಅಲ್ಲ, ಈ ಕಡೆ ಒಂದು ದುಃಖಕ್ಕೂ ಅಲ್ಲ. ನನಗೆ ಎದಕ್ಕೆ ನಗಾತೀನಿ ನನಗೆ ತಿಳಿವಲ್ತೆ. ಯಾಕಂದ್ರೆ ನಾನು ಒಂದು ದೊಡ್ಡ ಇದರಿಂದ ಪಾರಾಗಿ ಬಂದೀಗ. ಅದು ಕುತ್ತ ಅಂತಾರ್ರಿ ಅದಕ್ಕೆ. ಯಾಕಂದ್ರೆ ನಾನು ಏನು ಮಾಡಿಬಿಟ್ಟೇನಿ, ಎರಗಟ್ಟೆ ತನ ಅಷ್ಟೇ ಟಿಕೆಟ್ ತೊಗೊಂಡಿರಿ. ನಾನು ಬೆಳಗ್ಗೆ ಬರೋದಿತ್ತು, ಶೂಟ್ ಸಂಬಂಧ ಬೆಳಗ್ಗೆ ಬರತ್ತೀನಿ. ನಾನು ಎರಗಟ್ಟಿ ತನ ಟಿಕೆಟ್ ತೊಗೊಂಡಿರತ್ತೆ. ಎರಗಟ್ಟಿಗೆ ಸ್ವಲ್ಪ ನಾಷ್ಟ ಇದು ಮಾಡಿದ್ರಾತು, ಲಘು ಎದ್ದಿರ್ತಿಲ್ಲ, ಹಸು ಹಾಕಿರ್ತೈತಿ ಅಂತ ಹೇಳಿ ನಮ್ದು ಪ್ಲ್ಯಾನ್ ಇತ್ತು. ನಾ ಏನು ಮಾಡೀನಿ, ಆಮೇಲೆ ಅವ್ರು ಏನಂದ್ರೆ ಇಲ್ಲ ಇಲ್ಲೇ ನಿಲ್ಸಂಗಿಲ್ಲ, ಇನ್ನು ಅಂದ್ರೆ ಭಾಳ ಟೈಮ್ ಇಲ್ರಿ, ಇಲ್ಲಿ ಯಾರು ಇಳಿಬ್ಯಾಡ್ರಿ ಅಂತಂದ್ರೆ ಅದಕ್ಕೆ ನಾ ಏನು ಮಾಡೀನಿ, ಹಂಗಾರ ಆತು ತಗೋ ಅಲ್ಲೇ ಹೋಗಿ ನಾಷ್ಟ ಮಾಡಿರತ್ತಂತ ಹೇಳಿ ನಾ ಹಂಗಾರ ಬಸ್ ಬಿಟ್ಟ ಮೇಲೆ ಟಿಕೆಟ್ ತೊಗೊಂಡ್ರಾತೀನಿ ಎರಗಟ್ಟಿಂದ ಬೆಳವತ್ತಲ್ಲ ಅಂತ ಹೇಳಿ ನಾನು ಆ ಲಕ್ಷದಾಗ ಫೋನ್ ಒತ್ತಾಡ್ಕೊತ ಏನು ಕೂತೇನಲ್ರಿ. ಹೊಲಸು ಫೋನು ಎಷ್ಟು ಚಲೋ ಅಷ್ಟು ಕೆಟ್ಟ ನೋಡ್ರಿ. ಯಾಕಂದ್ರೆ ಆ ಸಾಂಗ್ ಕೇಳ್ಕೊಂತ ಏನು ಅದ ಗುಂಗ್ನಾಗದೇನಲ್ಲ, ನಾನು ಅದ ಗುಂಗ್ನಾಗ ಎಲ್ಲಿ ತನಕ ಬಂದೇನಂದ್ರೆ ಈ ಎರಗಟ್ಟಿಂದ ಬೆಳಾವ ರೂಟಿ ಬರುವಾಗ ಕರು ಬರ್ತೈತೆ ನೋಡ್ರಿ, ಒಂದು ಹಾವಿನ ಕತೆ. ಆ ಕರ್ವ್ ಬರುತ್ತನಾನು ಹಂಗೆ ಅದೇನ ನನ್ನ ಲಕ್ಷಕ್ಕೆ ಇಲ್ಲ. ಒಮ್ಮೆ ಟಿಕೆಟ್ ನೆನಪಾಗ್ಬಿಟ್ಟೈತೆ ನಂಗೆ. ಒಮ್ಮೆ ನಾನು ಹಾಡಿನ ಇಯರ್ಫೋನ್ಸ್ ಎಲ್ಲ ತೆಗೆದತ್ತ ಒಗದ ಮೊಬೈಲ್ ಎಲ್ಲ ಒಳಗಿಟ್ಟಾಕಿನ ಒಮ್ಮೆ ಫುಲ್ ಹಾರ್ಟ್ ಬೀಟ್ ಯಾವ ಲೆವೆಲಿಗೆ ಫಾಸ್ಟ್ ಆಗೈತೆ ಅಂದ್ರೆ ಅದು ಇದನ್ನ ಇಲ್ಲ, ಸಿಕ್ಕಾಪಟ್ಟೆ ಫಾಸ್ಟ್ ಆಗ್ಬಿಟ್ಟೈತ್ರಿ ಹಾರ್ಟ್ ಬೀಟ್. ಯಾಕಂದ್ರೆ ಈ ಕಡೆ ಹೆದರಿಕಿ ಒಂದು ಎಲ್ಲಾರ ಮುಂದೆ ಅಸಹ್ಯ ಆಕೈತಿ. ಉಗಿತಾರ ಅವ್ರು ನಿಂದ್ರಿಸಿ ನಮ್ಮನ್ನು. ನಿಮ್ಗೆ ಅಷ್ಟು ಬುದ್ಧಿ ಇರಂಗಿಲ್ಲ, ನೀ ಸಾಲಿ ಕಲ್ತವ್ರಾಗಿ ಹಿಂಗೆಲ್ಲ ಮಾಡ್ತಾರಣ ಹಂಗೆಲ್ಲ ಮಾಡ್ತಾರ ಅಂತ ಎಲ್ಲ ಬೈತಾರ. ಆ ಬೈಯೋದು ಒತ್ತಾಟಿರ್ವಲ್ತು. ನನಗೆ ಇನ್ನೊಂದು ಏನು ಚಿಂತೆ ಅಂದ್ರೆ, ಪಾಪ ಚಕ್ಕರದು ಬಂದಂದ್ರೆ ಅವ್ನಿಗೆ ನೌಕರಿಗೆ ದಾಳಿ ಬರ್ತೈತಿ ಅಂತ ಹೇಳಿ ನನಗೆ ಚಿಂತೆ. ಪಾಪ ಇಲ್ಲಿ ನನ್ನ ಸಂಬಂಧ ಅದು ನಂಗೆ ಸಾಯ್ತನ್ನೋ ರಿಗ್ರೆಟ್ ರೀಪ್ಪ. ಯಪ್ಪ ಎಲ್ಲಿದೆ ನನ್ನ ಸಂಬಂಧ ಅವ್ರಿಗೆ ನೌಕರಿಗೆ ತೊಂದರೆ ಆಯ್ತು ಅಂತ ಹೇಳಿ. ಮೊದಲು ಈಗ ನಿಮ್ಗೆ ಗೊತ್ತೈತಿ ಗೌರ್ಮೆಂಟ್ ಜಾಬಿಗೆ ಎಷ್ಟೆಲ್ಲ ಪರದಾಡ್ತಿರ್ತಾರಂತೇಳಿ, ಇವನ್ ನಾನು. ಸೊ ಅದಕ್ಕೆ ನಂಗೆ ಅದೊಂದು ಬೇಜಾರು ಉಳಿದ್ಬಿಡ್ತು. ಯಪ್ಪ ನನ್ನಿಂದ ಹಿಂಗಾಗತ್ತೇನ ಅಂಥೇಳಿ ಹಿಂಗೆ ಮಾಡಿ ಫೈನಲಿ ಟಿಕೆಟ್ ತೊಗೊಲಿಲ್ಲರಿಪ್ಪ. ನಾ ತೊಗೊಳ್ಳಿಲ್ಲ, ಒಳ್ಳೆ ಮಕ್ಕೊಂಡಂಗೆ ಸುಮ್ಮನೆ ನಾಟಕ ಮಾಡಿ ಒಮ್ಮೆ ಬೆಳಗ್ಗೆ ಬರೋದಷ್ಟ ಕಾಯತ್ನಿ. ಬೆಳಗ್ಗೆ ಬಂದ ಕೂಡಲೇ ಫಸ್ಟ್ ಹೇಳಿದೆ. ಈ ಇನ್ಸಿಡೆಂಟ್ ಅಂತೂ ನಾನು ಯಾವತ್ತೂ ಮರೆಯೋಂಗಿಲ್ಲ. ಅಷ್ಟು ಚಂದ ನನಗೆ ಪಾಠ ಕಲಿಸ್ಕೊಡ್ತಿದ್ದೆ. ಸೊ ಇರಲಿ, ಎಕ್ಸ್ಪೀರಿಯನ್ಸ್ ಆದ್ರಣ ನಮಗೆ ಬುದ್ಧಿ ಬರೋದು. ಇಲ್ಲಿ ನೋಡ್ರಿ, ಹುಡುಗಿಯರಿಗೆ ಗಾಡಿ ಹೊಡ್ಯಾಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ನೋಡ್ರಿ ಅಲ್ಲಿ ಹೆಂಗೆ ಬುಲೆಟ್ ಹೊಡ್ಯಾತಾಳ ಹುಡುಗಿನ. ನಾನು ಒಂದು ಸಲ ಬುಲೆಟ್ ಹತ್ಬೇಕಂತ ಆಸೆ ಐತಿ. ನೋಡೋಣ ಯಾವಾಗ ಆಗ್ತೈತೆ ಗೊತ್ತಿಲ್ಲ. ಇನ್ನು ನಾಷ್ಟ ಮಾಡಿದ್ರಾತಂತ ಹೇಳಿ ಈ ಹೋಟೆಲಿಗೆ ಹೋಗಿದ್ವಿ. ಈ ಹೋಟೆಲಿಗೆ ಹೋಗ್ಬೇಕಂದ್ರೆ ರೊಕ್ಕ ಭಾಳ ಇದ್ರೆ ಮಾತ್ರ ಹೋಗ್ಬೇಕು. ನಾವು ಏನೋ ಅಂದ್ಕೊಂಡು ಹೋದ್ವಿ, ಬಟ್ ಇನ್ನು ಯಾವತ್ತು ಈ ಹೋಟೆಲಿಗೆ ನಾ ಅಂತೂ ಹೋಗಂಗಿಲ್ಲ. ಹೊಟ್ಟೆನೂ ತುಂಬಲಿಲ್ಲ. ಇನ್ನು ನಡೀರಿ, ಇವತ್ತು ನಂದು ಶೂಟ್ ಇದ್ದಿದ್ದು ನ್ಯಾಚುರಲ್ಸ್ ಸಲೂನ್ ಒಳಗೆ. ಸೊ ಮೊದಲಿಗೆಲ್ಲ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡಿದ್ವಿ. ಸೊ ಮುಂಚೆನೇ ಎಲ್ಲ ಡಿಸ್ಕಷನ್ ಆಗಿತ್ತು, ಏನು ಎತ್ತ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಈಗ ಹೈಡ್ರಾ ಫೇಶಿಯಲ್ದು ಶೂಟ್ ಐತಿ, ನಡೀರಿ. ನಮ್ದು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದ್ದು ಒಂದು 12 ಗಂಟೆ ಅನ್ಕೊತೀನಿ. ಇದು ಈ ಫೇಶಿಯಲ್ ಮುಗಿಯೋ ಹೊತ್ತಿಗೆ ಬರೋಬ್ಬರಿ 1.5-2 ತಾಸು ತೊಗೊಂತ್ರಿ ಇದೆ. ಅದ್ರಾಗ ಬೇರೆ ಶೂಟದ್ದೆಲ್ಲ ಕರೆಕ್ಟ್ ಒಂದೊಂದು ಬೈಟ್ಸ್ ತೊಗೋಬೇಕಂತ ಹೇಳಿ ಭಾಳ ಹೊತ್ತು ಟೈಮ್, ಅದಕ್ಕೂ ಬೇರೆ ಟೈಮ್ ಹಾಕಬೇಕಲ್ಲ. ಹೀಗಾಗಿ ನನಗೆ ವ್ಲಾಗ್ ಸಂಬಂಧ ಬೈಟ್ಸ್ ತೊಗೊಳಕ್ಕಾಗಲಿಲ್ಲ. ಯಾಕಂದ್ರೆ ನನಗೆ ಫೇಶಿಯಲ್ ಮಾಡತ್ತಿದ್ರು ಅಂತ ಹೇಳಿ ಅದು ಬೈಟ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ನೀವು ಫೈನಲ್ ವಿಡಿಯೋ ಬರ್ತೈತಲ್ಲ, ಸೊ ನೀವು ಅವಾಗ ನೋಡುವಂತ್ರೆ. ಬಟ್ ನನಗೆ ಮಾತ್ರ ಭಾಳ ಖುಷಿಯಾಗಿತ್ತು, ಒಂಥರ ರಿಲ್ಯಾಕ್ಸ್ ಅಂತ ಫೀಲ್ ಆಗತ್ತಿತ್ತು. ಇನ್ನು ನೆಕ್ಸ್ಟ್ ಪೆಡಿಕ್ಯೂರ್ದು ಇದ್ರದ್ದು ಒಂದು ಶೂಟ್ ಮಾಡ್ಕೊಂಡ್ರಾತ ಅಂತ ಹೇಳಿ ನಾ ಅಂತೂ ಆರಾಮ್ ಕುಂತ್ಬಿಟ್ಟಿದ್ನಿ. ಆಕೆ ನಮ್ಮ ಅಕ್ಕ ಅಂತೂ ಏನು ಹೇಳತ್ತಿದ್ಲಂದ್ರೆ, ನೀವು ಯಾಕೆ ಪೆಡಿಕ್ಯೂರ್ ಮಾಡಿಸ್ಕೊಳಕತ್ತೀರಿ, ಉಗುರ ಇಲ್ಲ ಏನೇ, ಲಾಸ್ಟಿಗೆ ಅಟ್ಲೀಸ್ಟ್ ಒಂದು ನೇಲ್ ಪಾಲಿಷರ್ ಹಚ್ಚಾಕೆ ಉಗುರು ಯಾಕೆ ಬಿಟ್ಟಿಲ್ಲ ನೀವು ಅಂತಂದು ಚಾಲೂ ಮಾಡಿದ್ಲು. ನಾ ಇಲ್ಲ ಅಳವ, ಹೆಂಗಾರ ಮಾಡಿ ಶೂಟ್ ಸಂಬಂಧರ ಮಾಡು ಅಂತ ಹೇಳಿ ನಾ ಹೇಳಲಿಕತ್ತಿದ್ದೆ. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಪೆಡಿಕ್ಯೂರ್ದು.
ಇದ್ರ ನಡುವೆ ಹೊಟ್ಟೆ ಹಸಿತಂತ ಹೇಳಿ ವೆಜ್ ಪಫ್ ತಂದು ಕೊಟ್ಟಿದ್ರೆ. ಸೊ ಆಂಟಿನ ನಮಗೆ ತಂದು ಕೊಟ್ರೆ. ಆಂಟಿ ಥ್ಯಾಂಕ್ಸ್ ರೀ. ಅರ್ಧ ಫೇಶಿಯಲ್ ಮಾಡಿಸ್ಕೊಂಡನ ನಿದ್ದೆ ಕಣ್ತುಂಬ ಜಗ್ಗಾತಿತ್ರಿ. ಇನ್ನು ಇವ್ರನ್ನ ಪೆಡಿಕ್ಯೂರ್ ಮಾಡೋ ಸಂಬಂಧ ಏನು ಆ ಚೇರ್ ಮೇಲೆ ಕುಂದ್ರಿಸಿದ್ರಲ್ಲ ಅದಂತೂ ಪೂರ್ತಿ ಹಿಂದ್ಗಡೆ ಬೆನ್ನಿಗೂ ಸತ್ಯಕ್ಕೆ ಮಸಾಜ್ ಮಾಡ್ಲಿತ್ತಿತ್ತು. ಅಂದ್ರೆ ಅದು ಆ ಚೇರ ಹಂಗದ ಅಂತ. ಸೊ ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ಲ. ಹೀಗಾಗಿ ನಿದ್ದೆರ ಜಗ್ಗಿಡಾತತ್ರಿ. ಇನ್ನು ಅದ್ರಾಗ ಬೇರೆ ಕಾಲಿಗೆ ಸತ್ಯಕ್ಕೆ ಫೇಸ್ ಪ್ಯಾಕ್ ಕೇಳಿದ್ದೆ ನಾನು. ಇವ್ರ ಕಾಲಿಗೆಲ್ಲ ಅದಕ್ಕೂ ಪ್ಯಾಕ್ ಎಲ್ಲ ಹಾಕಿ ಕವರೆಲ್ಲ ಹಾಕಿ ಅಕ್ಕ ಮಾತ್ರ ಕುಂದ್ರಿಸ್ಬಿಟ್ಲು ನನ್ನ. ಕುಂದ್ರಿ ನೀವು ಅಂತ ಹೇಳಿ. ಇದೂ ಇಲ್ಲ ಅಂದರೂ 1.5-2 ತಾಸು ಮಾಡಿದ್ರಿಪ್ಪ ಯಪ್ಪ. ಅದ್ರಾಗ ಬೇರೆ ಆ ಶೂಟಿಗೆ ಬೈಟ್ ತೊಗೋಬೇಕಲ್ಲ, ಹೀಗಾಗಿ ಅದು ಒಂದು ಇರತೈತೆ. ಬಟ್ ನನಗೆ ಮೊದಲು ನಿದ್ದೆ ಅಂತಿರ್ತೀನಿ. ಅದ್ರಾಗ ಬೇರೆ ಲಘು ಎದ್ದು ಓಡಿ ಬಂದೇನಿ ನಾನು. ಹೀಗಾಗಿ ಇನ್ನೂ ನಿದ್ದೆ ಜಗ್ಗಾಕತ್ತಿ ನಂಗೆ. ಇನ್ನಿದ್ದು ಲಾಸ್ಟ್ ರೀ, ಫೈನಲ್ ಟಚ್ ಇದೆ. ನೇಲ್ ಪಾಲಿಶ್ ಹಾಕಿದ್ರಾತಂತ ಹೇಳಿ ನೇಲ್ ಪಾಲಿಶ್ ಹಾಕ್ಕೊಂಡು ನಾನು ನಗಾತಿದ್ಲಕ್ಕಿ. ಇಷ್ಟಿಷ್ಟು ಸಣ್ಣ ಉಗುರವ, ನೀವು ಉಗುರ ಬಿಡಂಗಿಲ್ಲೇನ್ರಿ ಅಂತ ಹೇಳಿ. ನಂಗಂತೂ ಭಾಳ ಅಂದ್ರೆ ಭಾಳ ಆರಾಮ ಫೀಲ್ ಆಗತ್ತಿತ್ತು. ಇಲ್ಲಿ ನೋಡ್ರಿ ನನ್ನ ಕಾಲು ಯಪ್ಪ, ನನಗೆ ಕೆಳಗಿಡಾಕ ಮನ್ಸಾಗತ್ತಿದ್ದಿಲ್ಲ. ಸಣ್ಣ ಕೂಸ್ಗಳು ಕಾಲು ನೋಡ್ದಂಗೆ ಫೀಲ್ ಆಗತ್ತಿತ್ತು ನಂಗೆ. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೇನೆ. ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಆಲ್ರೆಡಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಆರಾಮಿರಿ, ನಕ್ಕೊಂತಿರ್ರಿ, ಚಂದಿರ್ರಿ.